ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ವೀಕ್ಷಕರೇ, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರು ಅಂದ್ರೆ ಒಂದೇ ಆ ವ್ಯಕ್ತಿ ಯಾವುದಾದ್ರೂ ಭಾರತೀಯ ವಿರೋಧಿಯನ್ನ ಭೇಟಿ ಮಾಡೋಕೆ ಹೋಗಿರ್ತಾರೆ. ಇಲ್ಲಾಂದ್ರೆ ನಮ್ಮ ಭಾರತದ ವಿರುದ್ಧ ಭಾರತಕ್ಕೆ ಅವಮಾನ ಆಗುವ ರೀತಿ ವಿದೇಶದಲ್ಲಿ ನಿಂತು ಮಾತಾಡೋಕೆ ಹೋಗಿರ್ತಾರೆ. ಈ ಬಾರಿ ಹೋಗಿರೋದು ಭಾರತಕ್ಕೆ ಅವಮಾನ ಮಾಡೋಕೆ. ಹೌದು, ರಾಹುಲ್ ಗಾಂಧಿ ಮತ್ತೆ ವಿದೇಶದಲ್ಲಿ ಭಾರತದ ವ್ಯವಸ್ಥೆ ಬಗ್ಗೆ ಅವಮಾನ ರೀತಿಯಲ್ಲಿ ಮಾತಾಡಿದ್ದಾರೆ. ಕೊಲಂಬಿಯಾದ ವಿವಿಯ ಸಂವಾದದಲ್ಲಿ ಮಾತಾಡ್ತಾರೆ. ಭಾರತ ಹಲವು ಧರ್ಮ, ಸಂಪ್ರದಾಯ ಅಂಡ್ ಹಲವು ಭಾಷೆಗಳ ಸಂಗಮ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಪ್ರತಿಯೊಬ್ಬರಿಗೂ ಸ್ಥಾನವನ್ನ ಕೊಡುತ್ತೆ. ಆದ್ರೆ ಈ ಲೋಕತಾಂತ್ರಿಕ ವ್ಯವಸ್ಥೆ ಮೇಲೆ ಎಲ್ಲಾ ದಿಕ್ಕುಗಳಿಂದ ಕೂಡ ದಾಳಿ ನಡೀತಾ ಇದೆ. ಇದು ದೇಶದ ಪಾಲಿಗೆ ಅತಿ ದೊಡ್ಡ ಬೆದರಿಕೆ. ಇಷ್ಟೇ ಅಲ್ಲ, ನೋಟ್ ಬ್ಯಾನ್, GST ವಿಚಾರವಾಗಿ ಕೂಡ ಕೆಂಡ ಕಾರಿದ ರಾಹುಲ್ ಗಾಂಧಿ ಆರ್ಥಿಕ ನೀತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯನ್ನ ನಾಶ ಮಾಡ್ತಾ ಇವೆ. ದೊಡ್ಡ ದೊಡ್ಡ ಕಂಪನೀಸ್ಗಳು ಈಗ ನಮ್ಮ ಅರ್ಥವ್ಯವಸ್ಥೆಯ ದೊಡ್ಡ ಭಾಗದ ಕಂಟ್ರೋಲ್ ತಗೊಳ್ತಾ ಇದೆ. ಈ ಅಧಿಕಾರದಲ್ಲಿ ಇರುವ ಸರ್ಕಾರ ಅರ್ಥವ್ಯವಸ್ಥೆಗಳನ್ನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಂಟ್ರೋಲ್ ಮಾಡಬೇಕು ಅಂತ ಬಯಸ್ತಾ ಇದೆ ಕೂಡ. ಅಂದ್ರೆ ವಿದೇಶಿ ನೆಲದಲ್ಲಿ ನಿಂತು ಮೋದಿ ಸರ್ಕಾರದ ವಿರುದ್ಧ ಕೂಡ ರಾಹುಲ್ ಗಾಂಧಿ ಅವಮಾನ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಭಾರತದಲ್ಲಿ ನಾವು ಇವತ್ತು 100 ವರ್ಷಗಳ ರಾಷ್ಟ್ರ ಬದ್ಧತೆ, 100 ವರ್ಷಗಳ ನಿಸ್ವಾರ್ಥ ಸೇವೆ, 100 ವರ್ಷಗಳ ರಾಷ್ಟ್ರ ಸ್ಫೂರ್ತಿಯಾದಂತಹ RSS ಅನ್ನ ಸಂಭ್ರಮಿಸ್ತಾ ಇದ್ದೀವಿ. ಆದ್ರೆ 100 ವರ್ಷಗಳ RSS ಸಂಭ್ರಮದ ಮಧ್ಯದಲ್ಲಿ ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ನಿಂತು RSSನವರು ಹೇಡಿಗಳು, ದುರ್ಬಲರ ಮೇಲೆ, ಲೋಕತಾಂತ್ರಿಕ ವ್ಯವಸ್ಥೆಯ ಮೇಲೆ ದಾಳಿ ಮಾಡೋದೇ ಈ RSSನ ಸಿದ್ಧಾಂತ. ಈ ಬಿಜೆಪಿ ಸಿದ್ಧಾಂತ ಅಂತ ಹೇಳುವ ಮುಖಾಂತರ ತನ್ನ ಮನಸ್ಸಿನ ವಿಷವನ್ನ ಹೊರಗಡೆ ಹಾಕಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಭಾರತವನ್ನ ಅದೆಷ್ಟು ದ್ವೇಷ ಮಾಡ್ತಾ ಇದ್ದಾರೆ? ಭಾರತ ಮಾತೆಯನ್ನ ವಿದೇಶದಲ್ಲಿ ಅದೆಷ್ಟು ದ್ವೇಷ ತುಂಬಿಕೊಂಡಿದ್ದಾರೆ ಅನ್ನೋದು ಊಹೆ ಮಾಡೋಕ್ಕೂ ಕೂಡ ಆಗಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇನ್ನು ರಾಹುಲ್ ಗಾಂಧಿ ವಿದೇಶದಲ್ಲಿ ನಿಂತು ಭಾರತವನ್ನ ಅವಮಾನ ಮಾಡೋದು ಇದೇನು ಹೊಸದಲ್ಲ. ಈ ಹಿಂದೆ ಕೂಡ ವಿದೇಶಕ್ಕೆ ಹೋಗಿ ಭಾರತವನ್ನ ಅವಮಾನ ಮಾಡಿ ಬಂದಿರುವ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ. ಇದೇ ಏಪ್ರಿಲ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲಿ EVM ಬಗ್ಗೆ ಮಾತಾಡಿದ್ದು ಸಾಕಾಗಿಲ್ಲ ಅಂತ, ಎಲೆಕ್ಷನ್ ಕಮಿಷನ್ ಮೇಲೆ ಕೂಡ ಆರೋಪ ಮಾಡಿದ್ದು ಸಾಕಾಗಿಲ್ಲ ಅಂತ ಅಮೆರಿಕದಲ್ಲಿ ನಿಂತು EVMಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರು. In simple terms, more people voted in the Maharashtra assembly elections than there are adults in Maharashtra. This is the fact. And the election commission gave us a figure, voting figure for 5:30 in the evening. And between 5:30 in the evening and 7:30 in the evening, when the polls were supposed to have closed, 65 lakh voters voted. Now, that is physically impossible to happen, right? Because for a voter to vote, it takes approximately 3 minutes. And if you do the math, it would mean that there were lines of voters till 2 o'clock at night voting all night, and this didn't happen. So we asked them, but look, evening, you have videography taking place, as if we ask. They not only refused to give us the videography, they changed the law so that now you're not allowed to ask for the videography. It is very clear to us that the election commission is compromised. It's very clear that there is something very wrong with the system. We've said it. We've said it publicly. I've said it multiple times. I've said it in press conferences. Other leaders. ಭಾರತದ ಬಗ್ಗೆ ವಿದೇಶಿ ನೆಲದಲ್ಲಿ ಯಾರಾದ್ರೂ ನಿಂತು ಅಪಹಾಸ್ಯ ಮಾಡ್ತಾರೆ, ಭಾರತವನ್ನ ಕೆಣಕ್ತಾರೆ, ಭಾರತವನ್ನ ಅವಮಾನ ಮಾಡ್ತಾರೆ ಅಂದ್ರೆ ಅದರಲ್ಲಿ ರಾಹುಲ್ ಗಾಂಧಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು. ಭಯೋತ್ಪಾದಕರು, ಪಾಕಿಸ್ತಾನಿಗಳು, ಹಿಂದೂ ವಿರೋಧಿಗಳು ಭಾರತವನ್ನ ಅವಮಾನ ಮಾಡ್ತಾರೆ. ಆದ್ರೆ ಅವರನ್ನೆಲ್ಲ ಮೀರಿಸೋದು ರಾಹುಲ್ ಗಾಂಧಿನೇ. ಇನ್ನು 2023ರಲ್ಲಿ ಯುರೋಪ್ ಪ್ರವಾಸ ಕೈಗೊಂಡ ರಾಹುಲ್ ಗಾಂಧಿ ಚೀನಾವನ್ನ ಹೊಗಳಿ, ಚೀನಾ ಒಂದು ವಿಷನರಿ ದೇಶ, ಅಲ್ಲಿ ಜನರು
ಶ್ರೀಮಂತರಾಗ್ತಾ ಇದ್ದಾರೆ, ನೆಮ್ಮದಿಯಲ್ಲಿ ಇದ್ದಾರೆ ಅನ್ನುವ ಮಾತನಾಡಿದ್ರು. ಭಾರತದ ಬಗ್ಗೆ ಅಲ್ಲಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೀತಾ ಇದೆ, ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದೆ ಅನ್ನುವ ಮಾತನ್ನ ಹೇಳಿದ್ರು. But certainly there is an increase in discrimination and in violence in India, and there is a full-scale assault on the democratic institutions of our country. That everybody knows, and internally in India it's been commented on, and globally it's been commented on. Of course minorities are under attack, but so are many other communities. Dalit communities, tribal communities, lower caste communities are also under attack. ಅಷ್ಟೇ ಅಲ್ಲ, ನಮ್ಮ ಭಾರತದ ಹೊಸ ಸಂಸತ್ತನ್ನು ಗೊಂದಲ, ಡಿಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ನಮ್ಮ ಧರ್ಮದ ಪ್ರತೀಕ, ನಮ್ಮ ನೆಲದ ಹೆಮ್ಮೆ ಸೆಂಗೋಲನ್ನ ಹೊಸ ಸಂಸತ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ನಾಟಕ ಅಂತ ಕರೀತಾರೆ. I think the Parliament House, these are distractions. BJP can't really discuss them, so then they have to do the whole scepter thing, lying down and doing all that. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕಾರದ ಹತಾಶಯದಲ್ಲಿ ರಾಹುಲ್ ಗಾಂಧಿ ಹೇಗೆ ಪದೇ ಪದೇ ರಾಷ್ಟ್ರವನ್ನ ಅವಮಾನ ಮಾಡಿದ್ರು ನೋಡಿ. 2024ರಲ್ಲಿ ಅಮೆರಿಕದಲ್ಲಿ ನಿಂತು ಇದೇ ರಾಹುಲ್ ಗಾಂಧಿ ಭಾರತದ ಬಗ್ಗೆ ಸುಳ್ಳುಗಳನ್ನ ಹಾಡಿದ್ರು. ಅದೇನಂದ್ರೆ ಭಾರತ ಒಂದು ರಾಷ್ಟ್ರ ಅಲ್ಲ, ಬದಲಾಗಿ ಭಾರತ ರಾಜ್ಯಗಳ ಒಕ್ಕೂಟ ಅಂತ. ಅಷ್ಟೇ ಅಲ್ಲ, ಅದೇ ನೆಲದಲ್ಲಿ ನಿಂತು ಅನ್ಟಚಬಿಲಿಟಿ ಭಾರತದಲ್ಲಿ ಮಾತ್ರ ಇರೋದು ಅಂತ ಹೇಳಿ ಬಹಳ ದೊಡ್ಡ ಮಟ್ಟಿನಲ್ಲಿ ಅವಮಾನ ಮಾಡಿದ್ರು. India is called a union of states. In the constitution it's written clearly. India that is Bharat is a union of states. ಇನ್ನು 2023ರಲ್ಲಿ ಕೂಡ ಇದೇ ರಾಹುಲ್ ಗಾಂಧಿ 140 ಕೋಟಿ ಭಾರತೀಯರಿಂದ ಚುನಾಯಿತರಾದ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಬಗ್ಗೆ ವಿದೇಶಿ ನೆಲದಲ್ಲಿ ನಿಂತು ಕಾಮಿಡಿ ಮಾಡಿದ್ರು. Who are absolutely convinced that they know everything. In fact, I think they think maybe they know even more than God. They could sit down with God and have a conversation and explain to him, about what is going on. And of course, our Prime Minister is one such specimen. Yes, and God would get confused that what have I created? ಹಾಗಾದ್ರೆ ಈ ರಾಹುಲ್ ಗಾಂಧಿ ಕಾಂಗ್ರೆಸ್ ರಾಜಕೀಯ ಯಾವ ಮಟ್ಟಿಗೆ ಇಳಿದಿದೆ ನೀವೇ ಇಮ್ಯಾಜಿನ್ ಮಾಡಿ. ಅಷ್ಟೇ ಅಲ್ಲ, ಭಾರತೀಯ ಸ್ವಾತಂತ್ರ್ಯ ಆಫ್ರಿಕಾದಿಂದ ಆರಂಭ ಆಯಿತು. ಎಲ್ಲಾ ಫ್ರೀಡಮ್ ಫೈಟರ್ಸ್ಗಳು ಕೂಡ NRIಗಳು ಆಗಿದ್ರು, ಅಂದ್ರೆ ಅವರು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಆಗಿದ್ರು ಅಂತ. ಹೀಗೆ ಹೇಳುವ ಮುಖಾಂತರ ರಾಹುಲ್ ಗಾಂಧಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ವಿದೇಶದಲ್ಲಿ ಅವಮಾನ ಮಾಡ್ತಾರೆ. ಸ್ವಾತಂತ್ರ್ಯ ಚಳುವಳಿ ಆಫ್ರಿಕಾದಲ್ಲಿ ಪ್ರಾರಂಭವಾಗಿದ್ರೆ 1857ರ ದಂಗೆ ಏನಾಗಿತ್ತು? ನಮ್ಮದೇ ನೆಲದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದ ಹಾಗೆ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅನಿವಾಸಿ ಭಾರತೀಯರು ಅಂತ ಕರೆಯೋಕೆ ವಿದೇಶಿ ರಾಹುಲ್ ಗಾಂಧಿಗೆ ಯಾವ ನೈತಿಕತೆ ಇದೆ? ಈಗ ನೋಡಿದ್ರೆ ರಾಹುಲ್ ಗಾಂಧಿ ಮತ್ತೊಮ್ಮೆ ವಿದೇಶಿ ನೆಲದಲ್ಲಿ ನಿಂತು ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನೀವೇ ಗಮನಿಸಿ, ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಳ್ತಾರೆ ಬಿಟ್ರೆ ಆ ವ್ಯಕ್ತಿ ಸಂಪೂರ್ಣ ಸಂವಿಧಾನ ವಿರೋಧಿ. ರಾಹುಲ್ ಗಾಂಧಿ ಭಾರತೀಯ ಪ್ರಜಾಪ್ರಭುತ್ವದ ವಿರೋಧಿ. ಪ್ರಜಾಪ್ರಭುತ್ವದ ವಿರೋಧಿ ಮಾತ್ರ ಅಲ್ಲ, ನೆನಪಿರ್ಲಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಕೂಡ ಹೌದು. ಹಾಗಾದ್ರೆ ರಾಹುಲ್ ಗಾಂಧಿಯನ್ನ ಇಷ್ಟರ ಮಟ್ಟಿಗೆ ನಿಯಂತ್ರಿಸೋಕೆ ಪ್ರಯತ್ನಿಸುತ್ತಿರುವ ವಿದೇಶಿ ಕೈ ಯಾವುದು? ಯಾರದು? ಭಾರತವನ್ನ ಮತ್ತೆ ಮತ್ತೆ ವಿದೇಶಕ್ಕೆ ಹೋಗಿ ನಿಯಂತ್ರಿಸೋಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಯಾರಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಭಾರತೀಯರೇ, ಇವರನ್ನ ದೂರ ಇಡಿ. ರಾಹುಲ್ ಗಾಂಧಿ ಅಂತಹ ದೇಶ ವಿರೋಧಿಯನ್ನ ಅಧಿಕಾರದಿಂದ ದೂರ ಇಡೋದು ನಮ್ಮೆಲ್ಲರ ಕೈಯಲ್ಲಿದೆ. ಏನಂತೀರಾ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.